ಯಾರು ಇಲ್ಲಂಗೆ ಕಾಣ್ತಾ ಐತೆ. ಗಿಡ್ಕ ಸಾಕಾ ಈರುಳ್ಳಿ ಸಾಕಾ? ನಿಧಾನ ನಿಧಾನ. ನೋಡ ನಾವು ಮೆಗಾ ಫ್ಯಾನ್ಸ್ ನಾವು. ಆಗ ನಮ್ ಬ್ರೋ ಈಗ ಸ್ಮೆಲ್ಗೆ ತగ్గಟ್ಟ ಟೇಸ್ಟ್ ಇರ್ತೈತೆ ಡ್ರೈ ಆಗಲಿ. ಹೆಂಗಾಯ್ತು ಮನು? ಹೆಂಗೆ? ನೋಡ ಅವ್ ಯಾರು ಮನು ಯಾರಿಗೂ ಫೋನ್ ಮಾಡಿ ಮಾಡ್ತಾರೆ ಅವು ಎತ್ತೋಗ್ತಾರ ಮಾಗ ನೋಡು ಅವನೇ ಮಾಡ್ದ ಬಂದೇನೋ ಮಾಡಿದ್ನಾ ಮಾಡ ಹೇಳ್ಕೊಡ. ಎಲ್ಲಿದ್ದೆ ಮಮ್ಮ? ಇಲ್ಲೇನಪ್ಪ ನಾನು ಪ್ರಭಾಕರ ಶಶಿಮಾಮ ಹಿಂಗೆ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಮಾಲ್ಗುಡಿ ತೆಗಿದ್ದೀವಿ ಹರೀಶ್ ಶೆಡ್ಡನ್ ತಗೆ. ಇವತ್ತೇನು ಸ್ಪೆಷಲ್? ಸ್ಪೆಷಲ್ಲು ನೀವು ಬಂದರೆ ನೋಡೋಣ ಏನು ಸ್ಪೆಷಲ್ ಅಂತ. ಹಾಂ ಬಾ, ಯಾರ್ಯಾರು ಬರ್ತೀರಾ? ನಾನು ಮುನ್ನಣೆ ಕೌಶಲ್. ಒಂದು 10 ನಿಮಿಷ ಒಳಗಡೆ ಬಂದುಬಿಡ್ರಿ, ಲೇಟ್ ಮಾಡಿಬಿಡ್ರಿ ತಿರ್ಗಿ ಸರಿನಾ? ಹಾಂ ಸರಿ ಹೇಳ ಹಂಗಾರೆ. ಯಾರು ಬಂದ್ರು ಇವರು ಬುಧವಾರ ಕ್ವಶನ್ ಸಮಾಚಾರ ಎಲ್ಲ ಏನು ಕಲ್ತಿದ್ರಿ ಹಿಂಗೆ? ಏನಪ್ಪ ಗೌಡ್ರು ರಾತ್ರಿ ಹೇಳಿದ್ರು ಸಂಡೇ ಅದಿದ್ದು ಅಂತಂದ್ರಲ್ಲ, ಡಿಸ್ಕಸ್ ಮಾಡೋಣ ಅಂತ ಬಂದ್ವಿ. ನೀವು ಶೇಖರಿಗಾನ ಇಲ್ಲೇ ಇದ್ದ? ಏನ ಕೌಶಲ್ ಬನ್ನಿ ಬರ್ತೀವಿ, ನಿಲ್ಲು ಗಾಡಿ ನಿಲ್ಸಿ. ಹೇಳಪ್ಪ ಏನು ಫೋನ್ ಮಾಡಿದ್ದಲ್ಲ ಸಂಡೇ ಅಂತ. ಏನು ಇಲ್ಲೆಲ್ಲ ಕಲ್ತಿದ್ದೀರ ಅಂತ ಬಂದ್ವ ಹೊಲ್ದಾಗಿಂದ. ಸರಿ, ಹೆಂಗೆ ಇವಾಗೆಲ್ಲ ಸೇರ್ ಹಾಕೊಂಡ್ರೆ ಹೆಂಗೆ ಏನು ಕತೆ? ಶಶಿ ಮಾಮದಾಗ ದುಡ್ಡಿಲ್ಲ ಅಂತ ನಮ್ದು ಇಲ್ಲಪ್ಪ, ಇರೋದು ಹೇಳ್ಬೇಕು. ಏನು ಶಕ್ತಿಂದ ಏನು ಮಳಿ ಬಂದೇನೆ. ನಿಮ್ಗೆ ಏನೋ ಒಂದು ಮಾಡ್ತೀವಿ ಪಾಪ, ಇದಾವೆ ಇನ್ನೇನು ಮಾಡೋಕ್ಕಾಗ್ತದೆ. ಕರ್ಸಿದ್ದೀವಿ ಈಗ ಇಲ್ಲಿ ಹತ್ರದಾಗ ಇದ್ದೀವಿ. ಶೆಡ್ ಐತೆ, ಅದೇ ಶೆಡ್ಡು ಒಂದು ಮಾಡಬಿಡೋಣ ಅಷ್ಟೇ. ಕೋಳಿನೂ ಬಂದೇವೆ ಹಂಗೇನು? ಬಿಜಿಯಾಗಿದ್ದಾನ, ಬರಲ್ಲ ಇವತ್ತು ಬಿಟ್ಬಿಡೋಣ. 2 ಕೋಳಿ ಹಿಡ್ಕೊ ಬಂದ್ಬಿಡ್ರಿ. ಸರಿ ಹೇಳ ಹಂಗೆ ಮಾಡೋಣ. ಓಕೆ ಡನ್ ಹಂಗಾರೆ ಡನ್. ಶೇಖರೆ ಬರ್ರಿ. ಯಾರು ಹೇಳ್ಬಿಟ್ರಪ್ಪ ಇವೆಲ್ಲ? ಬರ್ರಿ ಗಾಡಿ ಹಾಕಡ್ರಿ, ಗಾಡಿ ಹಾಕ ಶೇಖರೆ. ಯಾರು ಇಲ್ಲಂಗೆ ಕಾಣ್ತಾ ಐತೆ. ಜನ ಕೂಡ ಇಲ್ಲ, ಎಲ್ಲ ಆಗ್ತೈತೆ. ಒಂದು ಕೋಳಿ ಸಾಕ ಹಿಡಿಯಕ್ಕೆ? ಹೆಂಗೆ? ಓಹೋ ಅಪಾಯ ಸರ್ದಾಗದಪ್ಪ, ಬಿಡ್ರಿ. ಒಬ್ಬೊಬ್ರು 5-5 kg ತಿನ್ಬೇಕು. ಇಲ್ಲಿಲ್ಲ ನಮ್ಮ ಮರಿಸಣ ಇಲ್ಲ. ಪ್ರೋಗ್ರಾಮ್ ಐತೆ ಊರಾಗ ಇದ್ದಾನ ಮೊಟ್ಟೆಗೆ ಶೇಖರಿ. ಎದ್ಕೊಂಡಲ್ಲ ನನ್ನ ಯಾರು ಬಂದು ಓನರ್ ಬಂದು ಎದ್ಕೊಂಡ್ಬಿಟ್ಟಲ್ಲ ಕೆಲಸ ಮಾಡ್ರಿ ನೀವು. ಇಲ್ಲ ಐದು ನಾನು ನೋಡ್ತೇವೆ ಸೈಜ್ ಸರ್ರಾಗೈತೆ, ತಲೆ ಕೆಡ್ಸ್ಕೊಬೇಡ. ಇಲ್ಲೇ ಇರ್ರಿ, ಬರ ಶೇಖರಿ. ಬರ ಹಾಂ ಸರಿ ಬರ. ನಾನು ಬರ್ತೀನಿ. ನಾನು ಬರ್ತೀನಿ. ಚೆನ್ನಾಗಿ ನೋಡು ಅಂತ ಕಡೆ ನೇಟು. ಅವ್ನು ಕೌಶಲ್ ಹುಷಾರಲ್ಲಿ. ಬರ ಬರ್ರಿ ಬರ್ರಿ. ಬಂದೈತೆ ಮಸಾಲ ನೋಡಿ 3 kg ಐತಿ. ಮಸಾಲೆ ತೆಂಗಿನ ತಕೊಬಿಡ್ರಿ, ಮನೆಗಾರ ಮಿಟ್ಟಂಗೆ ಹಾಕ್ತಾರೆ. ರಾಳ್ ಪಲ್ಯಗೆ ತಕೊಂಡು ಬಾಯ್ ತಕೊಂಡ್ರಿ. ತಲೆ ಕೆಡ್ಸ್ಕೊಟ್ರ ಹಂಗೆ ಮಾಡೋಣ. 3 kg ಐತಿ ಮಾಡಿಸ್ಕೊಂಡು ಸೂಪರ್ ಆಗೈತಿ. ಬರ್ರ ಬರ್ರಿ ಬರ ಸ್ವಾಮಿ ಬರ್ರ ಬರ್ರಿ. ಎರಡು ಸಾವಿರದಕ್ಕೆ ಫ್ರೀಯಾಗಿ ಕೊಟ್ಟನಪ್ಪ ನಾವು. ಮನು 4 ಅಡಿಕೆ ಪಟ್ಟೆ ಕೈಕ ಬರಕ್ಕೆ ಹೋಗಿ. ಬರ್ರ ಬೇಗ ಅಲ್ಲಪ್ಪ, ಲೇಟ್ ಮಾಡ್ಬಿಡ್ರಿ. ಹರೀಶಣ್ಣ ಎಲ್ಲಿ ಬೈತಾನೋ ಅಂದ್ಬಿಟ್ಟು ಅವ್ನು ತಪ್ಪಿಸ್ಕೊಂಡೆ ಶೇಖರಿಗಾನು. ಅದೇ ಮತ್ತೆ ನಾನು ಕಂಪ್ಲೇಂಟ್ ಕೊಟ್ಟಾನ ಅಂತ ಅವ್ನು ಭಯ. ಅದು ಭಯ ಐತೆ ಅವ್ನಿಗೆ. ಕೊನೆಗೆ ಇರ್ತೈತಲ್ಲ ಹಂಗೆ ಕೊಯ್ಕಮ್ಮಕ್ಕ ಹಿಂಗೆ ಇರ್ತೈತೆ. ಹಾಂ ಗಿಡ್ಕ ಎಷ್ಟಾದವು ನೋಡು, ಸೂಪರ್ ಇದೆ ಅಡಿಕೆ ನೋಡು, ಅಂಬಾಳೆ ಹಾಕಿದೆ.
ಸಾಕು ಸಾಕು. ಇರ್ಲಿ ಬಾಪ, ಇನ್ನೇನು ನಾವೇನು ಒಂದು ಊರೆಲ್ಲ ಕರಿಕಾಗುತ್ತೆ ಕಳ್ತನ ಮಾಡ್ತಾರೆ ಕೋಳಿಗೆ. ಈಗಳಪ್ಪ ಈರುಳ್ಳಿ ಟೊಮೆಟೊ ಆಯ್ತು ಮುಂದೆ ಹಚ್ಚೋದು. ಸಾಕಾ ಈರುಳ್ಳಿ ಸಾಕಾ? ಸಾಕು ಸಾಕು. ಅವು ನೆನ್ಸ್ಕೋಬೇಕಪ್ಪ ಅವನ್ನ. ಹ್ಞೂ ನೋಡ್ರಪ್ಪ ಚಿಕನ್ ತೊಳಿರಪ್ಪ. 2.5 kg ಬಂದಿದೆ. ಹಾಂ ಮಳೆ ಏನಪ್ಪ ಚಿಕನ್ ಮೇಲೆ ಇದ್ದಾನೆ ಬೆಳಗ್ಗೆಯಿಂದ. ನನ್ನ ಪ್ಲೇಟ್ ತಗೊಳ್ರಿ. ಬೇಡ ಬೇಡ ಜಾಸ್ತಿ ತೊಳಿಬಾರ್ದು ಚಿಕನ್ ಇರಲಿ. ಕಳ್ಕೊಳ್ಳಿದ್ದು ಕಟ್ ಮಾಡ್ಸ್ಕೊಂಡ್ ಬಂದಿದ್ದು 2.5 kg ಬಂದೈತೆ. ಸಖತ್ತಾಗೈತೆ ಅಂತೆ ಕೋಳಿ, ಸೂಪರ್ ಆಗೈತೆ. ಈಗ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಹೇಳು. ಈಗ ಏನಿಲ್ಲಪ್ಪ, ಈಗ ಕಾಳ್ಕೋಳಿ ಸಿಕ್ಕಿದೆ, ಕಾಳ್ಕೋಳಿ ಫ್ರೈ ಮಾಡ್ಬಿಡೋಣ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಈರುಳ್ಳಿ ರೆಡಿ ಆಗೈತೆ, ಟೊಮೊಟೊ ರೆಡಿ ಆಗೈತೆ, ಕತ್ತರಿ ಸೊಪ್ಪು ರೆಡಿ ಆಗೈತೆ, ಇದೆಲ್ಲ ಐತೆ. ನೀವು ಗ್ಯಾಸ್ ಎಲ್ಲ ರೆಡಿ ಮಾಡ್ಬಿಟ್ರೆ ಈಗ ಹಾಕ್ಬಿಡೋದೆ. ಖಾರ ಸಾಂಬಾರ ಎಲ್ಲ ಮಸಾಲೆ ಎಲ್ಲ ರೆಡಿ ಇದೆಯಾ? ಅಲ್ಲೆಲ್ಲ ರೆಡಿ ಆಗೈತೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿದ್ಯಾ? ರೆಡಿ ಮಾಡಿದ್ದೀನಿ ಬಿಡು. ಹೇಳ್ತೀನಿ. ಐತೆ, ಗ್ಯಾಸ್ ಖಾಲಿ ಆಗಿಲ್ಲ. ತುಂಬಾ ಆಯ್ತಾ? ಸ್ಟಾರ್ಟ್ ಮಾಡ್ತೀನಪ್ಪ. ನಿಧಾನ ನಿಧಾನ. ಪರವಾಗಿಲ್ಲ, ಗ್ಯಾಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಯ್ತು. ತಪ್ಲೆ ಕೊಡಪ್ಪ ಒಂದು. ಟೈಮ್ ಆಯ್ತು ಬಾ. ಈಗ ರಾಜ್ಕುಮಾರ್ ಎಲ್ಲ ತೊಳ್ಕೊ ಬರ್ತಾ ಇದೀವಿ ಪಾತ್ರೆ. ತಗೋ. ರಾಜ್ಕುಮಾರ್ ಅದ್ ಯಾಕೆ ಎತ್ ಮಾಡಿದ್ ಹೇಳಪ್ಪ. ನಮ್ಮ ಒಂದು ವೇಳೆ ಇಲ್ಲ ಯಾವಾಗನ್ನ ಇಲ್ಗನ್ನ ಹೋದಾಗ ಹಿಂಗ್ ಮಾಡ್ಕೊಳ್ರಿ. ನೋಡಿ, ಫಸ್ಟ್ ಈರುಳ್ಳಿ, ಟಮಾಟೆ ಹಣ್ಣು ಮತ್ತೆ ಕತ್ತರಿ ಸೊಪ್ಪು ಜಾಸ್ತಿ ಬಿದ್ದಷ್ಟು ಒಳ್ಳೇದು. ಈಗ ಅದಾದ್ಮೇಲೆ ನೋಡ್ರಿ, ಇದು ಅರ್ಕೋಬೇಕು. ಇದನ್ನ ನೀವು ಪ್ಯಾಕೆಟ್ ತಂದ್ರೆ ಟೇಸ್ಟ್ ಬರಲ್ಲ. ಅದು ಯಾಕೆ ಹೇಳು, ಬೆಳ್ಳುಳ್ಳಿನೂ ಜಿಂಜರ್ ಪೇಸ್ಟ್, ಅದು ಮತ್ತೆ ಗರಂ ಮಸಾಲೆ, ಇದು ಅರಿಶಿನ ಪುಡಿ, ಮತ್ತೆ ಬಂದ್ಬಿಟ್ಟು ಧನಿಯಾ ಪುಡಿ, ಮತ್ತೆ ಖಾರದ ಪುಡಿ, ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಬೇಕು. ತಿರ್ಗಿ ಆಮೇಲೆ ನೀವು ಈಗ ಹಾಕೊಂಡು ನಾನು ಕೇಳ್ಕೊಡ್ದು ನೋಡು. ಮೊಸರು ಸೂಪರ್ ಆಗಿರ್ತದೆ. ಮೊಸರು ಲಾಸ್ಟ್ ಹಾಕೋಬಹುದು, ಹೇಳ್ಕೊಡ್ತೀವಿ. ಸ್ವಲ್ಪ ಇರ್ಬೇಕು. ನಿಧಾನಕ್ಕಿಡಪ್ಪ. ಹೇಳಪ್ಪ, ಎಣ್ಣೆ ಹಾಕಂತ ಇದ್ದೀನಿ. ಹಾಕೋ. ಓಕೆ. ಹರೀಶ ಚೆನ್ನಾಗಿ ಮೇಯ್ಸನ್ ಕೋಳಿನ. ಸೂಪರ್ ಆಗಿ ಬಿಡು. ಜಿಂಜರ್ ಪೇಸ್ಟು, ಶುಂಠಿ. ಅವರು ಟೇಸ್ಟ್ ಆಗಿ ಬರ್ಬೇಕು ಅಂತ ಹಾಕಂತ ಇದಾರೆ ಅವ್ರ ಹಂಗೆ. ಈರುಳ್ಳಿ ಹಾಕ್ತಿದ್ಯಾ? ಹಾಕು ಈರುಳ್ಳಿ. ಸ್ವಲ್ಪ ಏನೋ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಹಾಕಪ್ಪ. ಚೇಂಜ್ ಆದ್ರೆ ಚೆನ್ನಾಗಿದೆ ಟೇಸ್ಟ್. ನೋಡಪ್ಪ, ಕಲರ್ ಟೊಮೊಟೊ ತಳ ಅಂಟಿಸ್ತೇ. ತಿರ್ಗಾ ನೋಡು ಯಾವ್ದು ಹಾಕು. ಟೊಮೊಟೊ ಹಾಕ್ತೀಯಾ? ಸಾಕು, ಒಂದು 3 ಹಾಕೊಂಡ್ರೆ ಸಾಕು. ಚಿಕ್ಕವು ಮೀಡಿಯಂ ಸೈಜ್ ವಾ? ಮೀಡಿಯಂ ಸೈಜ್. ಆತರ ಎಷ್ಟೊತ್ತು ಹಾಕತ್ತೆ ಅಂತ ಅವನಿಗೆ ಏನೋ ಅಂಟ್ಕೊಂಡ್ಬಿಡ್ತಾನ. ಸೂಪರ್ ಆಗೈತೆ. ಒಳ್ಳೆ ಲಿವರ್ 2 ಇದಾವೆ. 2 ನನಗೆ ಒಂದೇ, ಅದು 2 ಅಲ್ಲ. ಹೌದೌದೌದು. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಡ್ರಿ ನೀವು. ನೋಡು, ನಾವು ಮೆಗಾ ಫ್ಯಾನ್ಸ್. ನಾವು ನಮ್ ಬ್ರೋ, ನಮ್ಮ ಅಣ್ಣ ಚಿರಂಜೀವಿ. ಹಿಂಗ ಹಾಕ್ಬೇಕು ನೀನು. ಈಗಪ್ಪ ಅರಿಶಿನ ಪುಡಿ ಹಾಕ್ಬೇಕು ಇವಾಗ ಅದ್ರ ಮೇಲೆ. ಇವಾಗ ಅರಿಶಿನ ಪುಡಿ ಹಾಕೊಂಡ್ರಿ ಸ್ವಲ್ಪ, ಅರ್ಧ ಸ್ಪೂನ್ ಹಾಕೊಂಡ್ರಿ ಸಾಕು ಅಷ್ಟೇ. ಅರಿಶಿನ ಪುಡಿ ಬಂದ್ಬಿಟ್ಟು ಆಂಟಿಬಯೋಟಿಕ್ ಇದ್ದಂಗೆ, ಅದು ಇದ್ರು ಹೋಗ್ತದೆ. ಅದೇ 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 ಏನು ಗುರು, ಒಂದು 3 kg ಕೋಳಿ ಅದು. ಬೇಡ ಅವರು. ಇವನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ ನಮ್ಮ ನನಗಾನು. ತಿಮ್ಮನ ಅವನು ಒಂದು ಅರ್ಧ kg ತಿಮ್ಮನ ಅಂತ ಅವನು. ಎಣ್ಣೆಯಿಂದ ಚಿಕನ್ ಅಂತಾನೆ. ಈಗ ಮೊಸರು ಹಾಕೊಂಡ್ರಿ ಚೆನ್ನಾಗಿರ್ತೈತೆ. ಎಷ್ಟು ನೋಡ್ಕೊಂಡು ಒಂದು 1/4 ಲೀಟರ್ ಹಂಗೆ ಹಾಕೊಂಡ್ರೆ ಸಾಕು. ಬರೀ ಏನು ಜಾಸ್ತಿ ಹಾಕೊಂಡ್ ಹೋಗ್ಬೇಡ್ರಿ. ಹಾಕಪ್ಪ. ಎಷ್ಟೊಂದು 200 ml. ಸಾಕಷ್ಟೇ. ನೋಡ್ತಾ ಇದ್ರೇನೆ ರುಚಿ ಹೆಂಗೈತ್ ನೋಡೋದು. ಹಂಗೆ ಮಾಮ, ನನಗೆ 1.5 kg, ನನಗೆ 1 kg ಬೇಕು. 2.5 kg ಎಲ್ಲ ಹಾಕೋಣ. ಗರಂ ಮಸಾಲ, ಮತ್ತೆ ಬಂದ್ಬಿಟ್ಟು ಖಾರದ ಪುಡಿ ನೋಡ್ಕೊಂಡು, ಧನಿಯಾ ಪುಡಿ ಹಾಕ್ರಿ. ಈಗ ಗರಂ ಮಸಾಲ ಹಾಕಿದ್ದೀನಿ, ಮತ್ತೆ ಬಂದ್ಬಿಟ್ಟು ಇದು ಖಾರದ ಪುಡಿ ಹಾಕಿದ್ದೀನಿ, ಮತ್ತೆ ಬಂದ್ಬಿಟ್ಟು ಇದು ಧನಿಯಾ ಪುಡಿ ಹಾಕಿದ್ದೀನಿ. ನೋಡಿ, ಅವಾಗ ಕಲರ್ ನೋಡಿ ಚೇಂಜ್ ಆಗುತ್ತೆ. ಅವಾಗೇನೆ ಹೆಂಗ್ ಬರ್ತೈತೆ ನೋಡ್ರಿ. ಅವಾಗೇನೆ ಘಮ ಘಮ. ನೀರ್ ಹಾಕಬೇಕು. ಹಾಕೊಂಡ್ರೆ ನಿನ್ಗೆ ಚಿಕನ್ ಬೇಯೋದು. ಹಾಕ್ಬೇಕು, ನೀರ್ ಸ್ವಲ್ಪ ಹಾಕ್ಬೇಕು. ಇವಾಗ
ಕಾಳ್ಕೋಳಿ ಕಾಳ್ಕೋಳಿ. ಸಮಾನವಾಗಿ ತಿನ್ಬೇಕು. ಇನ್ನೊಂದು ಗೊತ್ತಾ, ಮನೆಗೆ ಮಾಡ್ರೆ ಟೇಸ್ಟ್ ಬರಲ್ಲ ಕಾಳ್ಕೋಳಿ. ಟೇಸ್ಟ್ ನೋಡೋದಾಗ ನೀನೇ ಮನು ಸುಳ್ಳಲ್ಲ. ಅದಕ್ಕೆ ಅವ್ನಿಗೆ ಹಾಕ್ತಾ ಇದ್ದೀನಿ. ಅವ್ನಿಗೆ ಹಾಕು. ಅದಕ್ಕೆ ಮುಂದೆ ಕೊಂಡಿಸಿದ್ವಿ. ಒಂದ್ ಅಂದ್ಕೋ ನಂಗೆ ಸ್ವಲ್ಪ ಕಡಿಮೆ ಐತೆ. ಏ ಮನು ಬಿಸಿಲು ಜಾಸ್ತಿ ಇದೆ, ಖಾರ ಸ್ವಲ್ಪ ಕಡಿಮೆ ತಿನ್ರಿ. ಸರಿ ಬಿಡಪ್ಪ, ಹಾಕ್ತೀನಿ ಬಿಡಪ್ಪ. ಇರ್ಲಾಕ ಅವ್ನು ಟೇಸ್ಟ್ ನೋಡೇನಂದ್ರೆ ಇನ್ನು ಖಾರ ಇರ್ಬೇಕು. ಬಾಯೆಲ್ಲ ಕೆಟ್ಟು 1.5 ತಿಂಗಳಾಗೈತೆ. ಕೌಶಲ್ ಅಲ್ಲೋಡು ಬರೀ ಚಿಕನ್ ಚಿಕನ್ ನಂಬ್ತಾನೆ. ಚಿಕನ್ ಇವತ್ತು ನಿನಗೋಸ್ಕರನೇ ಮಾಡ್ತಾರದ. ಏ ಆಯ್ತು 2 ನಿಮಿಷ. ಸೂಪರ್ ತಗದಗೈತೆ. ಈಗ ಸ್ಮೆಲ್ಗೆ ತగ్గಟ್ಟ ಟೇಸ್ಟ್ ಇರ್ತೈತೆ, ಡ್ರೈ ಆಗ್ಲಿ. ಹೆಂಗಾಯ್ತು ಮನು? ಹೆಂಗೆ? ಇನ್ನೊಂದ್ ಸ್ವಲ್ಪ ಮೊಸರು ಹಾಕನಿಲ್ಲ ಅಂದ್ರೆ ಇಲ್ಲೇ ಲಿವರ್ ಬೆಂದೈತೆ ಹೇಳ್ಗುರು. ಹೌದೌದು. ಈಗ ಮನ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸರಿನೇನೋ? ಇನ್ನ ಘಮ ಘಮ ಬೆಳಿತೈತಿ ಇವಾಗ. ಏ ನಿಮ್ಮ ಮಾಮ್ ಹೆಂಗ್ ಹೇಳ್ತಾನ ನಂಗೆ ಕೇಳು. ನಾಳೆ ಹೋದ್ರೆ ನಾವು ಯಾವಾಗ ಟೈಮ್ ಇರಲ್ಲ ನಿನ್ ಜೊತೆಗೆ ನಾನು. ಮತ್ತೆ ಇವಾಗ ಏನೋ ಇದನ್ನೇ ಮಾಡ್ಕೊಟ್ಟೇನೆ. ಹತ್ರ 1 ತಿಂಗಳು ಸಿಗಲ್ಲ ನಾನು ನಿಮ್ಗೆ. ನೀವೇ ಬರ್ಬೇಕಾಗ್ತದೆ ಹುಡುಕೊಂಡು ನಾನು. ಅದೇ ಮತ್ತೆ 5 ನಿಮಿಷ ಬಿಟ್ಬಿಟ್ರೆ ಬೆಂದ್ ಬಿಡ್ತದ ಅದು. ಎಲ್ಲ ಕಂಪ್ಲೀಟ್ ಆಗೈತೆ. ಅಪ್ಪ ಕಂಪ್ಲೀಟ್ ಆಗೈತೆ. ಟೇಸ್ಟ್ ನೋಡೋಣ್ರಾ? ಕಾಯ್ತಾ ಇದ್ದೀನಿ ನಾನು ಇಲ್ಲಿ. ಕಾಯ್ತಾ ಇದ್ದೀನಪ್ಪ. ಕಾಳ್ಕೋಳಿ ಸೂಪರ್ ಆಗಿ ಹಾಕಪ್ಪ. ಏ ರಾಜ್ಕುಮಾರ್, ಅದ್ಭುತನ ರಾಜ್ಕುಮಾರ್. ಸಖತ್ತಾಗೈತೆ. ನಾನು ನೋಡ್ಕೊಬಿಟ್ಟಿದೀನಿ. ನೆಕ್ಸ್ಟ್ ಟೈಮು ನಾನು ಮಾಡ್ತೀನಿ. ಹೆಂಗೈತಾ ರಾಜಮಾಮ? ಹೆಂಗ್ ಮಾಡೇನೆ? ಹೆಂಗೈತಪ್ಪ? ಪೀಸು ಬೆಂದವೆ, ಸಾರುನು ಗ್ರೇವಿ ಸೂಪರ್ ಆಗಿದೆ. ಹಿಂಗೆ ಎದ್ದುಕೊಂಡು ಇನ್ನೂ ಒಂದು ತಿಮ್ಮಂಗ. ಮತ್ತೆ ಖುಷಿಗೆ ಏನಿಲ್ವೇ ನಮ್ಗೆ? ರಾತ್ರಿ ಹೌದೇನೋ? ಮಾಮಗ್ ನೋಡ್ಕೊಳಪ್ಪ. ಟೇಸ್ಟ್ ಐತಿ, ಚೆನ್ನಾಗಿ ಬಂದೈತಿ. ಮೊಸರು ಬಿದ್ದೈತೆ. ಏನ್ ರಾಜ ಇದೇವ ಇವಾಗ ನಾನು ನೋಡ್ತಿದ್ದೆ. ಇವಾಗ ನೀವೆಲ್ಲ ಕಲ್ಕೋಳಿ ನೀನ್ ಮಾಡಿರೋದಲ್ಲ ಸೂಪರ್ ಆಗೈತೆ. ನಿನಗೆ 5 ಸ್ಟಾರ್. 5 ಸ್ಟಾರ್ ರಾಜು. ನಿನ್ 5 ಸ್ಟಾರ್. ಸೂಪರ್ ಎಕ್ಸಲೆಂಟ್ ಆಗೈತವೆ. ಟೇಸ್ಟ್ ಸೂಪರ್ ಆಗೈತೆ. ಬೆಂದೈತೆ. ನಡೀರಿ ಪ್ಲೇಟ್ಗೆ ಹಾಕೊಂಡು 1 kg ತಿಂದ್ಬಿಡ್ಬೇಕು ಇವಾಗ. ನೋಡಪ್ಪ ಹೆಂಗಿದೆ ಇವಾಗ? ನೀನು ನಾನ್ ತಿಂದು ಹೇಳ್ಬೇಕು. ಹೆಂಗೆ ಹೆಂಗಿದೆ? ಸೂಪರ್ ಬಿಡಪ್ಪೆ. ಈ ವಾತಾವರಣಕ್ಕೆ ಇದಕ್ಕೂ ಮತ್ತೆ ಟೈಮಿಂಗ್ಸ್ ಮೇಯ್ನು ಈ ಟೇಸ್ಟ್ ಬರೋದಕ್ಕೆ ಏನ್ ಕಾರಣ ಹೇಳು? ಕಳ್ಕೊಳ್ಳಿ ಇದು. ಅದು ಮೇಯ್ನ. ಅದಕ್ಕಾಗಿ ಈ ಟೇಸ್ಟ್ ಬಂದಿರೋದು, ಅಷ್ಟೇನಿಲ್ಲ. ಅದ್ಭುತ. ತಿಂತಾ ಇದ್ರೆ ಎಂಜಾಯ್ ಮಾಡ್ಬೇಕಪ್ಪ ಅಲ್ವಾ? ಸುಮ್ನೆ ಏನೇನೋ ಮಾಡ್ತಿರ್ತಾರೆ. ಅಲ್ಲ ಅಮಾಲ್ ಡುಮಾಲ್ ಎಕ್ಸಲೆಂಟ್. ಡಮಕ್ ಡಮಕ್. ಇಲ್ಲೇ ಮುಗ್ದೋಗ್ತೈತೆ ಸಾಕಿಯ. ಇಲ್ಲೇ ಎಲ್ಲ ಮುಗ್ದೋಗ್ತೈತೆ.